ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆನಂದ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿ ಇದೆಯಾ? ಮದುವೆ ಆಗಿ ಇಷ್ಟು ವರ್ಷ ಆಗಿದೆ, ನನ್ನ ಬಾಡಿ ಲ್ಯಾಂಗ್ವೇಜ್ ನೋಡ್ತಿದ್ದಂಗೆ ನೀನೇ ಹೇಳ್ಬಿಡ್ಬೇಕು ಗಂಡ ಯಾಕೆ ಟೆನ್ಷನ್ ಆಗಿದ್ದಾನೆ, ಏನು ಕಾರಣ ಅಂತ. ಅದು ಬಿಟ್ಬಿಟ್ಟು ಏನ್ ಟೆನ್ಷನ್ ಅಂತ ನನ್ನೇ ಕೇಳ್ತಾ ಇದೆಯಲ್ಲ, ಯಾವ ಸೀಮೆ ಹೇಳ್ತೀನಿ ನೀನು? ಸರಿ ಸರಿ, ಅರ್ಥ ಮಾಡ್ಕೋತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು. ವಿಷಯ ಹೇಳಿದ್ಮೇಲೆ ಏನು ಅಂತ ಅರ್ಥ ಆಗೇ ಆಗುತ್ತಲ್ಲ, ಇನ್ನೇನು? ಅಯ್ಯೋ, ಮೊದ್ಲು ಏನು ಅಂತ ಹೇಳ್ತೀಯಾ? ಗೆಳೆಯ ಅತ್ತಿಗೆ ಇಬ್ರು ಆಶ್ರಮಕ್ಕೆ ಹೋಗಿದ್ದಾರೆ. ನಮ್ಮ ಪ್ಲಾನ್ ವರ್ಕೌಟ್ ಆಗಿದ್ಯಾ ಒಂದು ಗೊತ್ತಾಗದೆ ಒದ್ದಾಡ್ತಾ ಇದ್ದೀನಿ ಕಣೆ. ಆನಂದ್, ನಮ್ ಬೆಂಗಳೂರಲ್ಲಿ ಎಲ್ಲಾ ಕಡೆ ಹಳ್ಳ ತೋಡಿ ಮಣ್ಣು ಗುಡ್ಡೆ ಹಾಕಿದಾರಲ್ವಾ? ನೋಡಿದೀನಿ, ಎಲ್ಲಾ ಕಡೆ ಹಳ್ಳ ತೊಡ್ ಮಣ್ಣಲ್ಲಿ ಗುಡ್ಡೆ ಹಾಕಿದ್ದಾರೆ. ಹೋಗಿ ಆ ಮಣ್ಣು ತಿನ್ನು. ಯಾಕೆ 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 ಮಣ್ಣು ತಿನ್ಬೇಕಾ ನಾನು? ಏನಾಯ್ತು? ಮತ್ತೆ ಫೋನ್ ಇದೆ ತಾನೆ, ಭಾಗ್ಯಮ್ಮಂಗ್ ಫೋನ್ ಮಾಡು, ತಗೋ. ಅಯ್ಯಯ್ಯೋ, ಟೆನ್ಷನ್ಗೆ ಅದು ಗೊತ್ತೇ ಆಗ್ಲಿಲ್ಲ ಚೆನ್ನ, ಅದಕ್ಕೆ ಹೇಳೋದು ನೀನಂತ ಹೆಂಡತಿ ಇರ್ಬೇಕು ಅಂತ. ಥ್ಯಾಂಕ್ ಯು. ಆದ್ರೂ ಮಣ್ಣು ಅಂತಲ್ಲ ಹೇಳ್ಬೇಡ. ಅಮ್ಮ, ಕುಡಿಯೋದಕ್ಕೆ ಹಣ್ಣಿನ ಜ್ಯೂಸ್ ಏನಾದರೂ ತಂದ್ಕೊಳ್ಳ? ಬೇಡಮ್ಮ, ನಮ್ಮ ಗುಂಡು ಭೂಮಿಕಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ಮನ್ಸು ಮಾಡಿದ್ರಲ್ಲ, ನನಗದೇ ಹಾಲು ಕುಡಿದಷ್ಟು ಸಂತೋಷ ಆಗಿದೆ. ಇನ್ನು ಈ ಜ್ಯೂಸ್ ಎಲ್ಲ ಏನು ಮಾಡಕ್ಕೆ ಬೇಡ. ಹಲೋ, ಹೇಳಪ್ಪ. ಅಮ್ಮ, ಏನ್ ನಡೀತಾ ಇದೆ ಅಲ್ಲಿ? ನಾವ್ ಅನ್ಕೊಂಡ್ ಪ್ಲಾನ್ ವರ್ಕೌಟ್ ಆಗ್ತಾ ಇದ್ಯಾ? ಅಜ್ಜಿ ಕಾರ್ಯತಂತ್ರ ಕೆಲಸ ಮಾಡ್ತಾ ಇದ್ಯಾ? ಗೆಳೆಯ ಅತಿ ಇಬ್ರು ಬಂದಿದ್ದಾರಮ್ಮ? ಹಾ, ಬಂದಿದ್ದಾರೆ. ವೆರಿ ಗುಡ್. ಯಾರು? ಆನಂದ್ ಆನಂದ್, ಆಪ್ತ ಮಿತ್ರ ಕೊಡಿ. ಆಪ್ತ ಮಿತ್ರ ಅವ್ರು ಬಂದಿದ್ದಾರೆ ಕಣೋ, ಜೊತೆಗೆ ಮರಿಗಳು ಬಂದಿದ್ದಾವೆ. ಮಕ್ಕಳು ಬಂದಿದಾರ? ವೆರಿ ಗುಡ್ ವೆರಿ ಗುಡ್. ಅದು ನಾವು ಮಾಡಿದ ಪ್ಲಾನ್ ಕೆಲಸ ಮಾಡ್ತಿದೆ ಕಣೋ. ಮಾಡ್ಲೇಬೇಕಜ್ಜಿ, ಅದ್ರಲ್ಲೂ ನಿಮ್ಮ ಪ್ಲಾನ್ ವರ್ಕೌಟ್ ಆಗದೆ ಇರುತ್ತಾ? ಹಾಗೆ ಆಗುತ್ತೆ. ಅದಕ್ಕೆ ಹೇಳೋದು, ಮನೆಗೊಬ್ರು ನಿಮ್ಮಂತ ಹಿರಿಯರು ಇರಬೇಕು ಅಂತ. ಟ್ರಬಲ್ ಶೂಟ್ ಇದ್ದಂಗಜ್ಜಿ. ಅದೇನದು ಶೂಟರು? ಅದೇ ಅಜಯ್, ಟ್ರಬಲ್ ಶೂಟರ್ ಅಂದ್ರೆ ಟ್ರಬಲ್ನ ಶೂಟ್ ಮಾಡೋರು ಅಂತ. ಅದು ಬಿಡಿ, ಅಂಶ ಬಿಟ್ಟಾಕಿ. ಈಗ ಒಳ್ಳೇದಾಯ್ತಲ್ಲ, ಅಷ್ಟೇ ಬೇಕಾಗಿರೋದು. ಅದಕ್ಕೆ ಹೇಳೋದಜ್ಜಿ, ನಿಮ್ಮಂತವ್ರೊಬ್ರು ಮನೆಗಿರ್ಬೇಕು. ಏನು ಹೇಳ್ತೀಯ ಏನೋ, ಒಂದಕ್ಕೂ ತಳ ಬುಡ ಇರೋದಿಲ್ಲ. ಹೋಗ್ಲಿ ಬಿಡತ್ಲಾಗೆ, ಅರ್ಥ ಇಲ್ಲದೆ ಇದ್ದು ತಗೊಂಡು ನಾವೇನು ಮಾಡೋಣ? ಮಜಾ ಏನು ಗೊತ್ತೇನು, ಅವರಿಬ್ಬರನ್ನ ಇಲ್ಲೇ ಉಳಿಸ್ಕೊಂಡಿದ್ದೀನಿ. ಹೌದಾಜಿ? ಹ್ಞೂ ಕಣ ಆಪ್ತ ಮಿತ್ರ, ಅವರಿಬ್ರು ಒಂದೇ ರೂಮ್ನಲ್ಲಿ ಉಳ್ಕೊಳ್ಳೋ ಥರ ಮಾಡಿದ್ದೀನಿ. ಸೂಪರ್ ಸೂಪರ್ ಅಜ್ಜಿ, ಸಖತ್ತಾಗಿ ತಲೆ ಓಡಿಸಿದ್ದೀರಾ. ಓಡಿಸ್ಲೇಬೇಕಲ್ಲಪ್ಪ, ಮಳೆ ಬರಲಿಲ್ಲ ಅಂದರೆ ಅದೆಂಥದೋ ಮೋಡ ಬಿತ್ತನೆ ಮಾಡ್ತಾರಂತಲ್ಲ, ಇದು ಹಾಗೆ. ಮಳೆ ಬರ್ಸೋದಕ್ಕೆ ನೋಡ್ತಿದ್ದೀನಿ, ನೋಡೋಣ ಇವತ್ತೇನಾಗುತ್ತೆ ಅಂತ. ಅವರಿಬ್ಬರೇ ಇರುವಾಗ ಅವ್ರೇನು ಸುಮ್ಮನೆ ಇರಲ್ವಲ್ಲ, ಹಾಗೆ ಮಾತುಕತೆ ಶುರು ಆಗುತ್ತೆ. ಉಭಯ ಕುಶಲೋಪರಿ ಶುರು ಆಗುತ್ತೆ. ಮನಸ್ಸಿನಲ್ಲಿರೋದೆಲ್ಲ ಹೊರಗೆ ಹಾಕ್ತಾರೆ. ಈ ಏಕಾಂತ ಅವ್ರನ್ನ ಮತ್ತೆ ಒಂದು ಮಾಡುತ್ತೆ ಕಣೋ.